ಓಕೆ, ಸೊ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಇಮೇಜ್. ಇವತ್ತಿನ ಈ ಕ್ಲಾಸ್ನಲ್ಲಿ ಸ್ಪೆಷಲಿ ಈ ಒಂದು ಇಮೇಜ್ಗೆ ನಾವೊಂದು ರಿಫ್ಲೆಕ್ಷನ್ ಶ್ಯಾಡೋ. ಈಗ ಮಗು ನಿಂತಿದೆ, ಆ ಮಗು ಯಾವುದಾದ್ರು ಒಂದು ಪ್ಲೇನ್ ಟೈಲ್ಸ್ ಮೇಲೇನೋ ಅಥವಾ ಯಾವುದೋ ಒಂದು ಗ್ರಾನೈಟ್ ಮೇಲೇನೋ ನ್ಯಾಚುರಲ್ ಆಗಿ ನಿಂತಾಗ ಯಾವ ರೀತಿ ರಿಫ್ಲೆಕ್ಷನ್ ಟೈಲ್ಸ್ ಮೇಲೆ ಬರುತ್ತೆ ಅನ್ನೋದನ್ನು ಒಂದು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡೋಣ. ಈಗ ಒಂದು ಕಟ್ ಮಾಡಿರೋವಂಥ ಒಂದು ಇಮೇಜ್ ಇಲ್ಲಿ ಇರುತ್ತೆ. ಸೊ ಇದನ್ನು ಕಟ್ಟಿಂಗ್ ನಂಗೆ ಜೆಪೆಗ್ ಕೊಟ್ಬಿಟ್ಟಿದ್ದೀರಾ, ಜೆಪೆಗಲ್ಲೇ ನಾನು ಇದು ಮಾಡಬೇಕು. ಒಂದು ನಿಮಿಷ, ಸೊ ರಫಾಗಿ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಸೊ ಇವಾಗ ನಾವು ಓಕೆ, ಕಟಿಂಗ್ ಇಮೇಜ್ ಇಲ್ಲ ಇದೆ, ಕಾಣಿಸ್ತಾ ಇದೆ ನಿಮಗೆ ಲೇಯರ್ಸ್ನಲ್ಲಿ? ಹೌದು ಸರ್. ಕಟ್ ಮಾಡಿರ್ತಕ್ಕಂಥ ಒಂದು ಚಿತ್ರ ಇಲ್ಲಿದೆ, ಬ್ಯಾಕ್ ಗ್ರೌಂಡ್ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಓಕೆ ಫೈನ್. ಓಕೆ ಸರ್. ಓಕೆ, ಈಗ ಕಟ್ ಮಾಡಿರೋ ಇಮೇಜನ್ನು ಕ್ಲಿಕ್ ಮಾಡಿ ಜಸ್ಟ್ ಮಾರ್ಕಿ ಟೂಲಲ್ಲಿ ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್ನ ತಗೊಂಡ್ಕೊಂಡು ಜಸ್ಟ್ ಮಾರ್ಕ್ ಮಾಡಿ, ಇಷ್ಟಕ್ಕೆ ಮಾತ್ರ. ಓಕೆ, ಕಾಣಿಸ್ತಾ ಇದೆಯಾ? ಮಾಡಿ ಮೊದಲನೇ ಕೆಲಸ ಏನು ಮಾಡಬೇಕು, ಕಂಟ್ರೋಲ್ ಜೆ ಮಾಡಿದ್ರ ಬಂದಿದೆಯಲ್ಲ, ಕಂಟ್ರೋಲ್ ಜೆ. ಎಷ್ಟು ಸೆಲೆಕ್ಟ್ ಮಾಡಿದ್ರೆ ಅಷ್ಟೇ ಬಂದಿದೆ. ಇದನ್ನ ಏನು ಮಾಡಿ, ಇದ್ರ ಹಿಂದಕ್ಕೆ ಹಾಕೋಬೇಕು. ಅಂದ್ರೆ ಈ ಕಟ್ ಮಾಡಿರೋ ಇಮೇಜಿನ ಹಿಂದಗಡೆ ಹಾಕೊಳಕ್ಕೆ ಏನು ಮಾಡಬೇಕು, ಇದನ್ನ ಡ್ರ್ಯಾಗ್ ಮಾಡಿ ಹಿಂದಕ್ಕೆ ಆಯಿತು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಮತ್ತೆ ಫ್ಲವರ್ ಬ್ರಾಕೆಟ್ಸ್ ರೈಟ್ ಟು ಲೆಫ್ಟ್ ಇದೆ. ಓಕೆ, ಈಗ ಸೆಲೆಕ್ಟೆಡ್ ದಿಸ್ ಲೇಯರ್ ನಾನೇನು ಮಾಡ್ತಾ ಇದ್ದೀನಿ, ಫಿಲ್ಟರ್ ಹೋಗಿ ಬ್ಲರ್ಗೆ ಹೋಗಿ ಮೋಷನ್ ಬ್ಲರ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಮೋಷನ್ ಬ್ಲರ್ ನಲ್ಲಿ 90 ಆಂಗಲ್ ಬಂದು 90 ಡಿಗ್ರಿನೇ ಇರಬೇಕು. ಓಕೆನಾ? ಡಿಸ್ಟೆನ್ಸ್ ಬಂದು ಸ್ವಲ್ಪ ಜಾಸ್ತಿ ಕೊಡಿ. ನೋಡಿ, ಡಿಸ್ಟೆನ್ಸ್ ನೀವು ಕಮ್ಮಿ ಕೊಟ್ಟಿದ್ದೀರಾ ಮೇಡಮ್. ನಾನು ನಿಮ್ದು ರೆಕಾರ್ಡ್ ನೋಡಿ ಮಾಡಿದ್ದೆ ಸರ್. ಓಕೆ, ಸೊ ಡಿಸ್ಟೆನ್ಸ್ ಸ್ವಲ್ಪ ಏನು ಮಾಡಿ ಜಾಸ್ತಿ ಕೊಟ್ಬಿಟ್ಟು ಓಕೆ ಅಂತ ಕೊಡಿ. ಇಲ್ಲಿ ನೋಡ್ತಾ ಇದ್ದೀರಾ ಡಿಸ್ಟೆನ್ಸ್ ಈಗ ಎಲ್ಲಿವರೆಗೂ ಇದೆ ಅಂತ? ಇದು ಆದರೆ ಇಲ್ಲೂ ಕೂಡ ಬಂದ್ಬಿಟ್ಟಿದೆ ನೋಡಿ. ನೀವು ಇದನ್ನ ಮಾಡುವಾಗ ರಿಫ್ಲೆಕ್ಷನ್ ಇಲ್ಲೂ ಇದೆ, ಬಟ್ ಇಲ್ಲೆಲ್ಲ ಬರುತ್ತಾ ರಿಫ್ಲೆಕ್ಷನ್ನು? ನ್ಯಾಚುರಲ್ ಆಗಿ ಬರಲ್ಲ. ಹಾಗೆ ಎರೇಸರ್ ಟೂಲ್ ತಗೊಂಡು ಆಯಾ ಜಾಗದಲ್ಲಿ ಬೇಡದ್ರ ಅನ್ವಾಂಟೆಡ್ ಜಾಗದಲ್ಲಿ ಎಲ್ಲೆಲ್ಲಿ ಇದೆ ರಿಫ್ಲೆಕ್ಷನ್ನು ಡಿಲೀಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಹೌದು. ಓಕೆ, ಇವಾಗ ಈ ಫೋಟೋ ಇಲ್ಲಿದೆ. ಈಗ ನ್ಯಾಚುರಲ್ ಆಗಿ ಬರೋಕೆ ಏನು ಮಾಡಬೇಕು, ಒಂದು ಸ್ವಲ್ಪ ನೋಡಿ, ಒಂಚೂರು ಎರೇಸ್ ಅಷ್ಟೇ, ಚೂರು ಅದೊಂಥರ ಮಾಡಿಲ್ವೇನೋ ಅನ್ನೋ ಥರ ಇರಬೇಕು. ಅದಾದಮೇಲೆ ಮತ್ತೆ ಸೆಲೆಕ್ಟೆಡ್ ದಿಸ್ ಲೇಯರ್ ಒಂದನ್ನೇ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು, ಅಂದರೆ ಕಟಿಂಗ್ ಮಾಡೋ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ಥರ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ಥರ ಕಂಟ್ರೋಲ್ ಜೆ ಕೊಟ್ಟು ಇದನ್ನು ಕಂಟ್ರೋಲ್ ಯು ಮುಖಾಂತರ ಕಂಟ್ರೋಲ್ ಯು ಸ್ಯಾಚುರೇಷನಲ್ಲಿ ಲೈಟ್ನೆಸ್ ಅನ್ನೋ 3ನೇ ಆಪ್ಷನ್ನಲ್ಲಿ ಇದೆಯಲ್ಲ, ಅದನ್ನು ಲೆಫ್ಟಿಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಕಂಪ್ಲೀಟ್ ಬ್ಲ್ಯಾಕ್ ಆಗೋಗುತ್ತೆ. ಆಗಿದೆಯಾ? ಹಾಂ ಸರ್, ಬ್ಲ್ಯಾಕ್ ಆಗಿದೆ. ಮತ್ತೆ ಏನು ಮಾಡಬೇಕು, ಇದನ್ನು ಈ ಲೇಯರನ್ನು ಎಗೈನ್ ಲೇಯರ್ 1ನ ಕೆಳಗಡೆ ಇಟ್ಕೊಳ್ಳಿ. ಓಕೆ, ಈಗ ಈ ಲೇಯರ್ಗೆ ಸೆಲೆಕ್ಟೆಡ್ ದಿಸ್ ಲೇಯರ್, ಎಗೈನ್ ಐ ಆಮ್ ಗೋಯಿಂಗ್ ಟು ಫಿಲ್ಟರ್ ಬ್ಲರ್. ನೌ ನಾಟ್ ಮೋಷನ್ ಬ್ಲರ್ ಬಟ್ ಗಾಸಿಯನ್ ಬ್ಲರ್. ಗಾಸಿಯನ್ ಬ್ಲರ್ ಅನ್ನು ಕ್ಲಿಕ್ ಮಾಡ್ತೀನಿ. ಈಗ ನೀವು ನೋಡ್ಬೋದು ಸ್ವಲ್ಪ ಬ್ಲರ್ ಆಗಿದೆ. ಕರೆಕ್ಟಾ? ಹೌದು. 9 ಪಾಯಿಂಟಿಗೆ ಬ್ಲರ್ ಆಗಿದೆ. ಒಂದು ಸ್ವಲ್ಪ ಇನ್ನೊಂದು ಚೂರು ಕೊಟ್ಬಿಟ್ಟು ಓಕೆ, ಒಂದು ಸ್ವಲ್ಪ ಓಕೆ, ಇನ್ನೊಂದು ಚೂರು ಕಮ್ಮಿನೇ ಇರಲಿ. ಓಕೆ, ಇನ್ನೊಂದು ಚೂರು ಕಮ್ಮಿ ಓಕೆ ಮಾಡಿಬಿಟ್ಟು ಒಂದು ಸ್ವಲ್ಪ ಮೂವ್ ಟೂಲ್ ತೊಗೊಂಡು ಕೆಳಗಡೆ ಹೇಳ್ಕೊಡಿ ಚೂರು. ಮತ್ತೆ ಎರೇಸರ್ ಟೂಲ್ ತೊಗೊಂಡು ಅನ್ವಾಂಟೆಡ್ ಪ್ಲೇಸಲ್ಲೆಲ್ಲ ಬ್ಲರ್ ಇದಾಗಿದೆ ಅದನ್ನು ಡಿಲೀಟ್ ಮಾಡ್ತಾ ಬನ್ನಿ. ಓಕೆ, ಸೊ ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಈ ಒಂದು ಲೇಯರ್ ಸ್ಪೆಷಲಿ ಕಂಟ್ರೋಲ್ ಟಿ ಮಾಡಿ ಒಂಚೂರು ಬೇಕಿದ್ರೆ ಚೂರು ಕೆಳಗಡೆ ಹೇಳ್ಕೋಬೋದು. ನೋಡ್ತಾ ಇದ್ದೀರಾ? ಹಾಂ ಸರ್. ಈಗ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ನೀವು ಬೇಕಾದ್ರೆ ಇದು ಒಪಾಸಿಟಿ 100 ಇದೆ, ಯು ಕ್ಯಾನ್ ಸ್ಟಿಲ್ ರೆಡ್ಯೂಸ್ ಅಪ್ ಟು ಒಂದು 60-70% ರೆಡ್ಯೂಸ್ ಮಾಡಿದ್ರೆ ಇನ್ನೂ ನ್ಯಾಚುರಲಿಟಿ ಕಾಣೋದಕ್ಕೆ ಪ್ರಯತ್ನ ಪಡುತ್ತೆ. ಸಾಕು, ಕಾಣಿಸ್ತಾ ಇದೆಯಾ ಈಗ? ಹಾಂ ಸರ್.
ಬೆಟರ್ ಇನ್ನೊಂದು ಬಾಕ್ಸ್ ಯಾವ್ದಾದ್ರು ಇದ್ರೆ ತಗೊಳ್ಳೋಣ ನೋಡಿ, ಬಾಕ್ಸ್ ಗೀಕ್ಸ್ ಅನ್ನೋದು ಸಿಗುತ್ತಾ ನೋಡೋಣ. ಓಕೆ, ಇಲ್ಲಿ ಹೆಂಗಿದೆ ಶಾಡೋಸ್ ನೋಡ್ತಾ ಇದ್ದೀರಾ ಕೆಳಗಡೆ? ಹೌದು ಸರ್. ಹಂಗೆ ಇದೆಯಾ ನಾವು ಮಾಡಿರೋದೀಗ? ಹೌದು. ಬಟ್ ಆದ್ರೂ ಒಂದು ಟ್ರೈ ಮಾಡೋಣವಾ? ಹಾ ಸರ್. ಡಾಕ್ಯುಮೆಂಟ್ ಬರ್ತಾ ಇಲ್ಲ. ಬಟ್ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಾ? ಹೋಗ್ಲಿ, ಬರ್ತಾ ಇಲ್ಲ. ಇದು ಸ್ವಲ್ಪ ಬೇರೆ ಇದಾದವರು ಇದೆಯಾ ನೋಡೋಣ. ಬಟ್ ನೀವು ಬೆಟರ್ ಈ ಥರ ಒಂದು ಬಾಕ್ಸ್ಗಳಲ್ಲಿ ಟ್ರೈ ಮಾಡಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಶ್ಯಾಡೋ ಹೆಂಗೆ ಬೀಳ್ತಾ ಇದೆ ಅಂತ, ರಿಫ್ಲೆಕ್ಷನ್ನು. ಹೌದು ಸರ್. ಆ ಥರ ಒಂದು ಫೇಡಲ್ಲಿ ಇರಬೇಕು. ಓಕೆ ಓಕೆ. ಸೊ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅದೇ ಥರನೇ ನೀವು ಯಾವುದೇ ಒಂದು ಫೋಟೋ, ಹುಡುಗ ಹುಡುಗಿ ಫೋಟೋ ಯಾವುದೇ ಹಾಕ್ಬೋದು. ಕಟಿಂಗ್ ಮಾಡಾದ್ಮೇಲೆ ಅದ್ರ ಕೆಳಗಡೆ ಶ್ಯಾಡೋಸ್ ಆ ಥರ ಬರುತ್ತೆ. ಓಕೆ, ರಿಫ್ಲೆಕ್ಷನ್ನಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಕೆಲವೊಂದು ರಿಫ್ಲೆಕ್ಷನ್ ಇರೋದಿಲ್ಲ, ಅವಾಗ ಬರೀ ನೀವೇನು ಮಾಡ್ಬೋದು, ಬರೀ ಗಾಸಿಯನ್ ಬ್ಲರ್ದು ಏನು ಕೊಟ್ವಿ ನಾವು? ಗಾಸಿಯನ್ ಬ್ಲರ್ದು ಏನು ಕೊಟ್ವಿ ಎವ್ರಿಬಡಿ? ಗಾಸಿಯನ್ ಬ್ಲರ್ ಸರ್. ಶ್ಯಾಡೋ ಅಲ್ಲಿ 2 ಥರ ಕೊಟ್ವಿ, ಒಂದು ಮೋಷನ್ ಬ್ಲರು, ಇನ್ನೊಂದು ಗಾಸಿಯನ್ ಬ್ಲರು. ಕರೆಕ್ಟಾ? ಗಾಸಿಯನ್ ಬ್ಲರು ಡಾರ್ಕ್ ಬ್ಲ್ಯಾಕ್ ಕಲರ್ಗೆ ಕೊಟ್ವಿ. ಕರೆಕ್ಟಾ? ಹೌದು. ಯು ಸ್ಯಾಚುರೇಷನ್ ಅಲ್ಲಿ ಲೈಟ್ನೆಸ್ ಅನ್ನ ಕಂಪ್ಲೀಟ್ ಡಾರ್ಕ್ ಮಾಡಿ ನಾವು ಅದನ್ನ ಕೊಟ್ವಿ. ಅದು ಯಾವ್ದಕ್ಕೆ ಕೊಡ್ಬೋದು, ಯಾವ ಸಿಚುಯೇಷನ್ ಕೊಡ್ಬೋದು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಬಿಸಿಲಿನಲ್ಲಿ ಬರುವಂಥದ್ದಕ್ಕೆ ಶ್ಯಾಡೋ, ನಮ್ಗೆ ರಿಫ್ಲೆಕ್ಷನ್ ಶ್ಯಾಡೋ ಬರುತ್ತಾ ಬಿಸಿಲಲ್ಲಿ ಬರುವಂಥ ಇಮೇಜಸ್ ಅಲ್ಲಿ? ಇಲ್ಲ. ಸೊ ನಮ್ಗೆ ಬರೋದು ಡಾರ್ಕ್ ಶ್ಯಾಡೋ. ಕರೆಕ್ಟಾ? ಹೌದು. ಸೊ ವೆರಿ ಕೇರ್ಫುಲ್ಲಿ ನೋಡ್ಕೊಳ್ಳಿ. ಎಲ್ಲರೂ ಔಟ್ಸೈಡ್ ಏನಾದ್ರು ಇಡ್ತಾ ಇದ್ದೀರಾ ಅಂದರೆ, ಯಾವ್ದಾದ್ರು ಔಟ್ಸೈಡು ಸ್ಪೆಷಲಿ ಗ್ರಾಸ್ ಮೇಲೆ ಅಲ್ಲೆಲ್ಲ ನೀವು ಕಟ್ ಮಾಡಿರೋ ಇಮೇಜ್ ಹಾಕ್ತಾ ಇದ್ದೀರಾ ಅಂದರೆ ಯು ಆರ್ ನಾಟ್ ಸಪೋಸ್ ಟು ಗಿವ್ ರಿಫ್ಲೆಕ್ಷನ್ ಶ್ಯಾಡೋ. ಕೊಟ್ಟರೆ ಅದಕ್ಕೆ ಮೀನಿಂಗ್ಫುಲ್ ಇರುತ್ತಾ? ಅರ್ಥ ಇರುತ್ತಾ? ಇಲ್ಲ. ಸೊ ಅಲ್ಲಿ ಯಾವ್ದು ಕೊಡ್ಬೇಕನ್ನೋದು ನಿಮ್ಗೆ ಗೊತ್ತಿದೆಯಾ? ನಟರಾಜ್ ಅವರೇ, ನಿಮ್ಗೆ ಗೊತ್ತಾಯ್ತಾ ಹೇಳ್ತಾ ಇರೋದು ನಾನು? ಸರ್. ಓಕೆ, ಇಂಡೋರ್ನಲ್ಲಿ ಸ್ಪೆಷಲಿ ಟೈಲ್ಸ್ ಮೇಲೆ ಅಥವಾ ಯಾವುದೇ ಒಂದು ನಾವು ಡಿಸೈನ್ ಮಾಡುವಾಗ ಇಂಡೋರ್ನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋ ಫೀಲಲ್ಲಿ ಇತ್ತು ಅಂದರೆ ವಿ ಕ್ಯಾನ್ ಗಿವ್ ದಿಸ್ ಎಫೆಕ್ಟ್. ಅದರ್ವೈಸ್ ಏನಾದರೂ ಒಂದು ವೇಳೆ ಔಟ್ಸೈಡ್ ಇಮೇಜ್, ಔಟ್ಸೈಡ್ ಕಡೆ ನಾವು ಹಾಕ್ತಾ ಇದ್ವಿ ಅನ್ನೋ ಥರ ಇತ್ತು ಅಂದಾಗ ನೀವು ರಿಫ್ಲೆಕ್ಷನ್ ಬರೋದಿಲ್ಲ. ಡೈರೆಕ್ಟ್ ಶ್ಯಾಡೋ ಗಾಸಿಯನ್ ಬ್ಲರ್ನಲ್ಲಿ ಕೊಟ್ವಲ್ಲ ಡಾರ್ಕ್ಗೆ, ಅದು ಮಾತ್ರ ಬರುತ್ತೆ. ಅಂಡರ್ಸ್ಟುಡ್? ಎಸ್ ಸರ್. ಎಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.